ಆ ದುಡ್ಡಿಂದ ನಾನು ಸಂಬಳ ಕೊಟ್ಟು ಟೀಚರ್ಗೆ ಸ್ಕೂಲನ್ನು ನಡೆಸಿದ್ದೀನಿ. ಗೊಲ್ಲಳ್ಳಿ ಪ್ರಭಾಕರ್ ಅವರು ಸೈಕಲ್ ಕೊಟ್ಟರು. ಈ ಶಾಲೆಗೆ ಈ ಗಡಿ ಭಾಗದಲ್ಲಿರ್ತಕ್ಕಂಥ ಹೆಬ್ಣಿಯಲ್ಲಿ ನಾನು ಅಧ್ಯಕ್ಷರಾಗಿ ಸರಿಸುಮಾರು 30 ವರ್ಷ ಆಯಿತು. ನಾನು ಅಧ್ಯಕ್ಷರಾಗಿದ್ದಾಗ ಉಪಾಧ್ಯಾಯರುಗಳಿಗೆ ಸಂಬಳ ಒಬ್ಬೊಬ್ಬ ಉಪಾಧ್ಯಾಯರಿಗೆ 25ರಿಂದ 30 ತಿಂಗಳ ಸಂಬಳ ಬರಬೇಕಾಗಿತ್ತು, ಬಾಕಿ ಇತ್ತು. ಈ ಸ್ಕೂಲ್ ನನಗೆ ಬೇಡಪ್ಪ, ನಾನು ಬಿಟ್ಟು ಹೋಗ್ಬಿಡ್ತೀನಿ, ನಾನು ಸಣ್ಣ ಹುಡುಗ, ನನಗೆ ಯಾಕೆ ಇದನ್ನು ಜವಾಬ್ದಾರಿ ವಹಿಸ್ತೀನಿ. 2000ರಲ್ಲಿ ನಾನು ಈ ಪಂಚಾಯಿತಿಯಲ್ಲಿ ಒಂದು ಮೆಂಬರ್ ಆಗಿದ್ದಾಗ ಈ ಪಂಚಾಯಿತಿಯಲ್ಲಿ ಹೋಗ್ತಕ್ಕಂಥ ಬಸ್ನಲ್ಲಿ ಒಂದೊಂದು ಬಸ್ಸು 5 ರೂಪಾಯಿ ನಮ್ಗೆ ಕೊಡಬೇಕು ಅಂತೇಳಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಪಂಚಾಯಿತಿಯಲ್ಲೂ ಕಲೆಕ್ಟ್ ಮಾಡದೇ ಇರ್ತಕ್ಕಂಥ 5 ರೂಪಾಯಿಯನ್ನು ಈ ಬಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮುನ್ಸಿಪಾಲ್ಟಿ ಟ್ಯಾಕ್ಸ್ ಅಂದಂಗೆ ಹಾಕ್ದಂಗೆ ನಾನು ಹೆಬ್ಣಿ ಪಂಚಾಯಿತಿ ಟ್ಯಾಕ್ಸ್ ಅಂತ 5 ರೂಪಾಯಿಯನ್ನು ವಸೂಲಿ ಮಾಡಿದೆ ಅವ್ರ ಹತ್ರ. ಆ ದುಡ್ಡನ್ನು ಒಂದು ದಿವಸಕ್ಕೆ 75ರಿಂದ 80 ರೂಪಾಯಿ ಆಗ್ತಾ ಇತ್ತು. ಆ 80 ರೂಪಾಯಿಯನ್ನ ಮತ್ತೆ ಶನಿವಾರ ಭಾನುವಾರ ಅನ್ನೋದು ರಜೆ ಬರ್ತಾ ಇತ್ತು. ಆದರೆ ಬಸ್ಸಿನವರು ಪ್ರತಿ ದಿವಸನೂ ಕೊಟ್ಟಾಗ SVMS ಅಂತ ಒಂದು ಬಸ್ ಹೋಗ್ತಾ ಇತ್ತು ಇಲ್ಲಿ. ಅವ್ರು ನನಗೊಂದು ನೋಟಿಸ್ ಕಳಿಸಿದ್ರು, ಇದು ಮುನ್ಸಿಪಾಲ್ಟಿ ಆ್ಯಕ್ಟ್ ಬರ್ತಾ ಇದೆ ಅಂತ. ಇಲ್ಲ, ನಾನು ನಮ್ಮ ಅಣ್ಣ ಅವ್ರನ್ನ ಕೇಳಿಕೊಂಡು ಪಂಚಾಯಿತಿಯಲ್ಲಿ ಆ್ಯಕ್ಟ್ ಇದೆ, ನೀವು 5 ರೂಪಾಯಿ ಕೊಳ್ಳೇಬೇಕು ಅಂತ ಆ ದುಡ್ಡಿಂದ ನಾನು ಸಂಬಳ ಕೊಟ್ಟು ಟೀಚರ್ಗೆ ಸ್ಕೂಲನ್ನು ನಡೆಸಿದ್ದೀನಿ. ಆವತ್ತು ಇದು ಕಷ್ಟನೇ ನಡೆಸೋದು ಅಂತ ಭಾರಿ ದುಸ್ತರವಾಯಿತು. ಇದಕ್ಕೊಂದು ಕಾಂಪೌಂಡ್ ಇಲ್ಲ, ಇಲ್ಲೊಂದು ದೊಡ್ಡ ಗುಣಿ ಇದ್ದಂಗಿತ್ತು, ಇದ್ದಿದ್ದೇ ಒಂದೇ ರೂಮೇ. ಇದು ನಮ್ಮ ತಂದೆಯವರು 8 ರೂಮ್ಗಳಿಗೆ ಒಂದು ಪಾಯ ಹಾಕಿ ವುಡ್ಡೆಲ್ಲ ವ್ಯವಸ್ಥೆ ಮಾಡಿದ್ರು. ಯಾರೋ ಬ್ರಾಹ್ಮಣರದ್ದು ಮರಗಳನ್ನು ಕಡಿದು ಇದೆಲ್ಲ ಒಂದು ಪಾಯ ಹಾಕಿದ್ರು. ಅದಾದಮೇಲೆ ನಾವು ಈ ಕಾಂಪೌಂಡ್ ಹಾಕಿದ್ವು. ಕಾಂಪೌಂಡ್ ಆದಮೇಲೆ ಒಂದು 2-3 ರೂಮ್ಸನ್ನು ಕಟ್ಟಿಸ್ಕೊಂಡ್ವು. ಸರ್ಕಾರದಿಂದ ಯಾವುದೂ ಬಂದಿಲ್ಲ, ಎಲ್ಲ ಬೇರೆಯವ್ರ ಕೈಯೋ ಕಾಲೋ ಇಟ್ಕೊಂಡು ಮಾಡಿಸಿದ್ದು. ಮಿಕ್ಕಿದ್ದು ನಾನು ಸ್ವಲ್ಪ ಹಾಕಿದ್ದು. ರಾಜಣ್ಣ ಅವರು ಕಾರ್ಯದರ್ಶಿನೂ ನನಗಿಂತ 1 ವರ್ಷ ಮುಂಚಿತವಾಗಿ ಆಗಿದ್ರು. ರಾಜಣ್ಣ ಬಂದ ಮೇಲೆ ಇಲ್ಲಿ ರೂಲ್ ಇಲ್ಲ, ಬೇರೆ ಬೇರೆ ಎಲ್ಲೆಲ್ಲ ಸ್ಕೂಲ್ ಒಳಗಡೆ ಆ ಭಜನ್ ಬಂದರೆ ಅಲ್ಲಿ ಇಲ್ಲಿ ನಡೆಸ್ತಾ ಇದ್ದು. ಮಳೆ ಬಂದರೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಇತ್ತು. ಪಂಚಾಯಿತಿ ಹಳೆ ಕಟ್ಟಡದಲ್ಲಿ ವೆಟರ್ನರಿ ಹಾಸ್ಪಿಟಲ್ ಬಿಲ್ಡಿಂಗು, ಮೊದಲೇ ನಮ್ಮೂರಲ್ಲಿ ಒಂದು ಬಂಡಲ್ ದೊಡ್ಡಿ ಅಂತಿದೆ, ಅಲ್ಲಿ ನಡೆಸಿದ್ರು ಸ್ಕೂಲನ್ನು. ಶ್ರಮಪಟ್ಟು ಅದೆಲ್ಲ ಮಾಡಿ ಒಂದು ರೂಪಕ್ಕೆ ತಂದ ಮೇಲೆ ಸರ್ಕಾರದಲ್ಲಿ ಇಲ್ಲಿ ಮಾಡ್ತಕ್ಕಂಥ ಉದ್ಯೋಗಗಳು ಕೆಲವರೆಲ್ಲ ಬಿಟ್ಟೇ ಹೋಗ್ಬಿಟ್ರು. ಯಾಕೆಂದ್ರೆ ಸರ್ಕಾರ ಗ್ರಾಂಟಿನ ನೀಡಾಗಲ್ಲ, ಇವ್ರು ಕೊಡು 300 ರೂಪಾಯಿ ಸಾಕಾಗಲ್ಲ, ನಾವಿಲ್ಲಿನ ಹೆಂಡತಿ ಮಕ್ಕಳು ಸಾಕಾಗಲ್ಲ, ನಮ್ಗೆ ಬೇರೆ ಯಾರು ಹೆಣ್ಣು ಕೊಡಲ್ಲ ಅಂತ ಇಲ್ಲಿ ಮಾಡ್ತಕ್ಕಂಥ ಉಪಾಧ್ಯಾಯರು ಕೆಲವರೆಲ್ಲ ಬಿಟ್ಟು ಬೇರೆ ಕಡೆಗೆ ಹೋಗಿ ಸೇರಿಕೊಂಡು ವ್ಯಾಪಾರನ ಅವ್ರಿಗೆ ಆಗ್ತಕ್ಕಂಥ ಉದ್ಯೋಗಗಳನ್ನು ಸೃಷ್ಟಿಸ್ಕೊಂಡ್ರು. ಆ ಕಷ್ಟ ಕಾಲದಲ್ಲಿ ಈ ಸುಬ್ಬಯ್ಯ ಕೆಲವು ಮುಖ್ಯ ಉಪಾಧ್ಯಾಯರುಗಳು ಇಲ್ಲೇ ನಿಂತ್ಕೊಂಡ್ರು. ಇಲ್ಲಿ ನಾನು ಆದಮೇಲೆ ಸ್ವಲ್ಪ ಸುಧಾರಣೆ ಆಯಿತು, ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ನಾನು ಬೇಜಾರಾಗಿ ಬೇಡಪ್ಪ ಈ ಸಮಸ್ಯೆಯನ್ನು ಉದ್ಧಾರ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಇಲ್ಲಿ ಇನ್ನೊಂದು ಸರ್ಕಾರಿ ಶಾಲೆ ಬಂದ್ಬಿಡ್ತು. ಇಡೀ ಬೈರ್ಕೋಟ್ ಜಿಲ್ಲಾ ಪರಿಷತ್ ಸೆಕ್ಟರಲ್ಲಿ ಸರ್ಕಾರಿ ಶಾಲೆ ಇರುವುದು ಒಂದೇ ಒಂದು. ಹೆಬ್ಣಿಯಲ್ಲಿ 2 ಸರ್ಕಾರಿ ಪ್ರೌಢಶಾಲೆ, HP ಸ್ಕೂಲ್ಸ್ 3. ಈ ಹಳ್ಳಿ ಎಲ್ಲ ಮಕ್ಕಳು ಹೋದರೆ ಒಂದು ಗೊಲ್ಲಳ್ಳಿ HP ಸ್ಕೂಲು, ಒಂದು ಪುನ್ನಳ್ಳಿ ಸ್ಕೂಲು, ಒಂದು ಹೆಬ್ಣಿ ಸ್ಕೂಲು. ನಮ್ಮ ಪಂಚಾಯತಿಗೆ ಸೇರ್ತಕ್ಕಂಥ ಸುನಪಗುಂಟೆ ಅವರು ಮುಷ್ಟೂರ್ಗೆ ಹೋಗ್ತಾರೆ. ನನ್ನ ಪಂಚಾಯತಿ ಒಳಪಟ್ಟಿರ್ತಕ್ಕಂಥ ಅನಂತಪುರ ಅವರು ಬೈರ್ಕೂರ್ಗೆ ಹೋಗ್ತಾರೆ. HP ಸ್ಕೂಲು ಗೊಲ್ಲಲ್ಲಿ ಅಡ್ಮಿಷನ್ ಇಲ್ಲ. ಪುನ್ನಳ್ಳಿಯಲ್ಲಿ 6 ಜನನೋ 7 ಜನನೋ ಇದ್ದಾರೆ, ಇಲ್ಲಿ 20 ಜನ ಇದ್ದಾರೆ. ಇಲ್ಲಿ ಹಾಸ್ಟೆಲ್ ಇಲ್ಲ, ಇಂಗ್ಲಿಷ್ ಮೀಡಿಯಂ ಇಲ್ಲ. ಇಲ್ಲಿ ಜನರು ಹೋಗ್ತಾರೆ ಅಂದಾಗ ನಾವು ಸಮಸ್ಯೆಯವರು ಇಲ್ಲಿ ಬುಕ್ಸ್ ಕೊಟ್ಟವು, ಬ್ಯಾಗ್ ಕೊಟ್ಟವು, ನಾವೇ ಸ್ವಂತ ಹಣದಿಂದ ಹಣ್ಣ ಹಾಕಿದ್ವು, ಬಿಸಿ ಊಟ ಮಾಡಿಸಿದ್ವು, ಸೈಕಲ್ ಕೊಟ್ಟವು, ಸ್ಪೋರ್ಟ್ಸ್ ತೆಗೆಸ್ಕೊಟ್ವು. ಏನು ಮಾಡಿದ್ರೇನೂ ಆಗಲಿಲ್ಲ. ಸ್ವಲ್ಪ ಸುಧಾರಣೆ ಬಂದ ಮೇಲೆ ನಾನು ಲಾಸ್ಟ್ ಟೈಮ್ ಬಂದಾಗ ಗೊಲ್ಲಳ್ಳಿ ಪ್ರಭಾಕರ್ ಅವರು ಸೈಕಲ್ ಕೊಟ್ಟರು. ನಾನು ಈ ಮೇಸ್ಟ್ರಿಗೆ ಹೇಳಿದೆ, ನೋಡಪ್ಪ, ಅಡ್ಮಿಷನ್ ಮಾಡಿದ್ರೆ ನೀವಿರ್ತೀರಿ, ನಮಗೇನು ತೊಂದರೆ ಇಲ್ಲ. ನೀವು ಅಡ್ಮಿಷನ್ ಮಾಡ್ಕೊಳ್ದೆ ಇದ್ದರೆ ಇದನ್ನು ಕ್ಲೋಸ್ ಮಾಡ್ತಾರೆ ಸರ್ಕಾರದವರು, ಅದು ನಿಮಗೆ ಬಿಟ್ಟು ವಿಷಯ, ನಮ್ಮಿಂದ ಏನು ಅಪೇಕ್ಷೆ ಇಲ್ಲ. ನಾವು ಯಾವಾಗಲೂ ವರ್ಷಕ್ಕೆ ಸ್ವಾತಂತ್ರ್ಯ ದಿನಾಚರಣೆನೋ ಈ ಥರ ಏನಾದರೂ ಫಂಕ್ಷನ್ ಇದ್ದು ಹೋಗೋದು. ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಅವ್ರನ್ನ ಸರ್ಟಿಫಿಕೇಟ್ ತಗೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ನೀವೇನೇ ಮಾಡಿದ್ರೆ ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ನೀವೇನು ಉಪಯೋಗ ಮಾಡ್ತಿರೋ ಮಾಡಿದಾಗ ಅವರೇ ಸ್ವಂತ ಹಣದಿಂದ ಸೈಕಲ್ ಹಾಕಿ, ಇದು ಆಲ್ಮೋಸ್ಟ್ 10 ದಿವಸ ಆಗಿದೆ ಸೈಕಲ್ ಬಂತು. ಸರ್ ನೀವು ಬರಲೇಬೇಕು ಅಂತ ನಾನು ಹೇಳಿದೆ. ಇಲ್ಲಪ್ಪ, ನಮ್ಮ ಕಮಿಟಿ ಡೈರೆಕ್ಟರ್ಸ್ ಇದ್ದಾರೆ, ಯಾರನ್ನಾದ್ರೊಬ್ರು ಹಿರಿಯರನ್ನ ಕರೆದು ಕೊಟ್ಬಿಡು,
ಈ ಸೈಕಲ್ ಪ್ರೋಗ್ರಾಮ್ ನಾನು ಅಲ್ಲಿಂದ ಏನಕ್ಕೆ ಬರೋದು ಅಂತ ಹೇಳಿದಾಗ, ಇಲ್ಲ ಸರ್ ತಾವು ಬಂದ್ರೆ ಬರಲೇಬೇಕು ಅಂತ ಹೇಳಿದ್ರು. ಆಯ್ತು ಅಂತ ನಾನು ಒಪ್ಪಿಕೊಂಡೆ. ಇದು ನಾನು ಎರಡನೇ 3 ಸಲ ಟೈಮ್ ಕೊಟ್ಟು ಬರೋಕ್ಕಾಗದೆ ಇರ್ತಕ್ಕಂಥ ಒಂದು ಸಮಸ್ಯೆ ನಂದು. ಮತ್ತೆ ನಾನು ರಾಜನನ್ಗೂ ಹೇಳಿಲ್ಲ, ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರಿಗೂ ನನಗೆ ಗೊತ್ತಿಲ್ಲ. ನಾನು ಸರಳವಾದಂಥ ಒಂದು ಫಂಕ್ಷನ್ನು, ಇದು ಯಾವುದೋ ಒಂದು ಇನ್ವಿಟೇಷನ್ ಇಲ್ಲ, ಯಾರಿಗೂ ಇಲ್ಲ. ಆದ್ರೂ ಈ ಕಾರ್ಯಕ್ರಮ ಈ ಸ್ಕೂಲಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮನೇ ನನ್ನ ಮಟ್ಟಕ್ಕೆ. ನನಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರು ಆಹ್ವಾನಿತರನ್ನ ನಾನು ನೋಡಿದಾಗ ಈ ಟೀಚರ್ಸು ಇದನ್ನು ಇನ್ನೂ ಬೃಹತ್ತವಾಗಿ ನಡೆಸ್ಬೋದು ಅಂತ ಒಂದು ಉದ್ದೇಶ ಮತ್ತು ನಂಬಿಕೆ ನನಗೆ ಬಂದಿದೆ. ಇದನ್ನು ಇನ್ನೂ ಸದೃಢವಾಗಿ ನಡೆಸಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ, ಎಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.